ನಮಸ್ಕಾರ ಪ್ರಜಾಪ್ರಭುಗಳೇ, ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ. ಈ ದಿನ ನಾನು ಸಿಂಗಾಪುರಲ್ಲಿದ್ದೀನಿ. ನನ್ನ ಮಗಳು ಅಳಿಯ ಮೊಮ್ಮಗ ಇಲ್ಲೇ ಕಾಂಡೋಮಿನಿಯಂನಲ್ಲಿದ್ದಾರೆ, ರೆಸಾರ್ಟ್ನ ಇದು ಅಪಾರ್ಟ್ಮೆಂಟಲ್ಲಿದ್ದಾರೆ. ಸೊ ಇದು ಇಲ್ಲಿ ಸಿಂಗಾಪುರಿಗೆ ಬಂದಾಗ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು. ಆ ಥರ ನೋಡಿದಾಗ ಸಿಂಗಾಪುರ ಅನ್ನೋದು ಮುಂಚೆ ಅದರ ಹೆಸರು ಏನಿತ್ತು ಅಂದರೆ ತಮಸೇಕ್, ಅಂದರೆ ಸಮುದ್ರಗಳ ನಗರ ಅಂತಿತ್ತು. ಅದಾದಮೇಲೆ 1299ರಲ್ಲಿ ಸಿಂಗಾಪುರ ಅಂತ ಆಗಿದೆ. ಸಿಂಗಾಪುರ ಅಂದರೆ ಸಿಂಹಗಳ ನಗರ ಅಂತ, ಸಿಂಹಗಳು, ಲಯನ್ಸ್. ಅದಾದಮೇಲೆ 1819ರಲ್ಲಿ ಬ್ರಿಟಿಷ್ ಅಧಿಕಾರಿ ಸ್ಟ್ಯಾನ್ಫೋರ್ಡ್ ರಾಫಲ್ಸ್ ಇಲ್ಲಿ ವ್ಯಾಪಾರ ಕೇಂದ್ರ ಥರ ಎಲ್ಲ ಬಿಸ್ನೆಸ್ ತಾನೇ ಮಾಡೋದು, ಎಲ್ಲ ಬ್ರಿಟಿಷರು ನಮ್ಮ ಇಂಡಿಯಾಗೆ ಬಂದಂಗೆ ಅಲ್ಲೂ ವಸ್ತುಗಳು ಬಂದು ಮಾಡ್ತಾ ಹೋದರು. ಅದಾದಮೇಲೆ 1942-45ರವರೆಗೆ ಜಪಾನ್ನವರು ಸಿಂಗಾಪುರನ್ನ ಆಕ್ರಮಿಸ್ಕೊಂಡಿದ್ರು. ಶೊನಾಂಟೋ ಅಂತ ಅಂದ್ಕೊಂಡ್ರು. ಅದಾದಮೇಲೆ 1965ರಲ್ಲಿ ಮಲೇಷ್ಯಾದಿಂದ ವಿಭಜನೆ ಮಾಡಿ ಸ್ವತಂತ್ರವಾಗಿ ಸಿಂಗಾಪುರ ಅಂತ ಆಯಿತು. ಈ ಸಿಂಗಾಪುರ ಅನ್ನೋದು ಅದು ಹೇಗೆ ಅಂದರೆ ಇದು ನಗರನೋ ದೇಶನೋ ಎರಡೂ ಹೌದು. ಯಾಕೆಂದರೆ ಇದೊಂದು ಸಿಟಿ ಥರ ನಮ್ಮ ಬೆಂಗಳೂರು, ಬಾಂಬೆ, ಡೆಲ್ಲಿ ಹೀಗಿದೆ ಆ ಥರ ಒಂದು ನಗರ, ಸಿಟಿ. ಹಾಗೆ ಇದು ಒಂದು ರಾಷ್ಟ್ರ ಕೂಡ ಆಗಿದೆ. ಆ ರಾಷ್ಟ್ರನ ತುಂಬ ಉತ್ತಮವಾಗಿ 1965ರಿಂದ ಈಚೆಗೆ ತುಂಬ ಚೆನ್ನಾಗಿ ಡೆವಲಪ್ ಮಾಡಿ ಅದನ್ನು ಒಂದೊಂದು ಇಂಚ್ ಕೂಡ, ಅವ್ರಿಗೆ ಜಾಗ ಕಡಿಮೆ ಇದೆ, ರಿಸೋರ್ಸಸ್ಸು ಕಡಿಮೆ ಇದೆ, ಆದರೆ ಅದನ್ನು ಸರಿಯಾದ ರೀತಿ ಬಳಕೆ ಮಾಡಿ ಹೇಗೆ ಡೆವಲಪ್ ಮಾಡಿದ್ದಾರೆ. ಇಡೀ ಪ್ರಪಂಚದಲ್ಲಿ ಇವತ್ತೇನು ಅಮೇರಿಕನ್ ಡಾಲರ್ ಏನಿದೆ ಅದೊಂದು 85-86 ಇರ್ಬೋದು, ಇವ್ರದ್ದು 65-67 ಕೊಟ್ಟೋಗಿದ್ದಾರೆ. ಅಂದರೆ ಆ ಮಟ್ಟದಲ್ಲಿ ಅವರು ಡೆವಲಪ್ಮೆಂಟ್ ಕಂಡುಕೊಂಡಿದ್ದಾರೆ. ಒಂದೊಂದಾಗಿ ಮಾಡ್ತಾ ಹೋಗೋಣ. ನಾನು ಬಂದು ಸುಮಾರು 10 ದಿವಸ ಆಯಿತು ಸಿಂಗಾಪುರ್ಗೆ, ಇನ್ನೂ ಒಂದು 10 ದಿವಸ ಇರ್ತೀನಿ. ಸೊ ಹಾಗೆಯೇ ಇದರಲ್ಲಿ ಒಂದೊಂದೇ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ಎಲ್ಲ ಜನರಲ್ಲಾಗಿ ಎಲ್ಲ ವ್ಲಾಗರ್ಸ್ ಮಾಡೋದು ಬೇರೆ ಥರ, ಆದರೆ ನಾನೇನೆಂದರೆ ಸೂಕ್ಷ್ಮವಾಗಿ ಅವರ ಜೀವನ ಹೇಗಿರುತ್ತೆ, ಇಲ್ಲಿ ಹೇಗಿರ್ತಾರೆ, ಹೇಗೆ ಬದುಕ್ತಾರೆ, ಅವರೆಲ್ಲ ಯಾವ ರೀತಿ ಜೀವನ ಕಟ್ಕೊಂಡಿದ್ದಾರೆ, ಯಾವ ರೀತಿ ನಮ್ಮ ಇಂಡಿಯನ್ಸ್ ಯಾವ ರೀತಿ ಇದ್ದಾರೆ ಇಲ್ಲಿ, ಅವ್ರು ಏನೇನು ಕೆಲಸಗಳು ಮಾಡ್ತಾರೆ, ಅವ್ರ ಜೀವನ ಹೇಗೆ, ವಿದ್ಯಾಭ್ಯಾಸ ಹೇಗೆ, ರಾಜಕೀಯ ಹೇಗೆ, ಹೀಗೆ ಪ್ರತಿಯೊಂದನ್ನು ಕೂಡ ನೋಡ್ತಾ ಹೋಗ್ಬೋದು. ನಾವು ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಈ ಫಸ್ಟ್ ಇದು ಏನು ಕಾಂಡೋಮಿನಿಯಂ ಅಪಾರ್ಟ್ಮೆಂಟ್ ಇದೆ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಇದು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ. ಹಾಗೆ ಆ ಗುಂಡಾಕಾರವಾಗಿರೋ ಒಂದು ಗೋಲನೆ ಸುತ್ತ ಇದೆ, ಎಷ್ಟು ಅದ್ಭುತವಾಗಿದೆ. ಇದೊಂದು ಹಳೆಯದು ಮಾಲ್ಟಿಡಾ ಹೌಸ್ ಅಂತಂದ್ರೆ ಅಬ್ಯಾಂಡನ್ಡ್ ಹೌಸ್, ಅಂದರೆ ಈ ಗೋಸ್ಟ್ ಹೌಸ್ ಅಂತಲೇ ಅಂತ ಹೇಳ್ಬೋದು, ಭೂತಗಳು ಅಂತ ಬ್ರಿಟಿಷ್ ಕಾಲದ್ದು. ಅದನ್ನು ಹಾಗೆ ಉಳಿಸ್ಕೊಂಡಿದ್ದೀರಿ. ಇಲ್ಲಿ ಬಂದಾಗ ಅಪಾರ್ಟ್ಮೆಂಟ್ ಈ ಥರ ಏನು ಕಾಂಡೋಮಿನಿಯಂ ಕಟ್ಟಕ್ಕೆ ಬಂದಾಗ ಈ ಹೌಸ್ನ ಇದ್ರ ಹೆಸರು ಮೊದಲೇ ಹೇಳ್ಬಿಡ್ತೀನಿ ನೋಡಿ, ಟ್ರೆಜರ್ ಟ್ರೂ ಅಂತ ಕಾಂಡೋಮಿನಿಯಂ ಇದು. ಸೊ ಇದು ಒಂದು ಹೌಸ್ ಇದು. ಆ್ಯಕ್ಚುಲಿ ಯಾರೂ ವಾಸ ಇಲ್ಲ, ಇಲ್ಲಿ ಕ್ಲಬ್ ಹೌಸ್ ಥರ ಮಾಡಿಬಿಟ್ಟಿದ್ದಾರೆ. ಇದೊಂಥರ ಬ್ರಿಟಿಷ್ ಕಾಲದ್ದು. ಬಟ್ ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಹೋದಾಗ ಇದನ್ನು ಹೊಡೆಯೋದಕ್ಕಾಗದೆ ಡೆವಲಪರ್ಸ್ಗಳೇ ಬೇಡ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಅದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ನೋಡಿ ಇಲ್ಲಿ ಕ್ಲಬ್ ಹೌಸು, ಬಾರ್ಬೆಕ್ ಏರಿಯಾಗಳು, ಮತ್ತು ಟೆನ್ನಿಸ್ ಕೋರ್ಟ್ ಇದೆ, ಫಿಟ್ನೆಸ್ ಸ್ಟೇಷನ್ ಇದೆ, ಕಾರ್ ಪಾರ್ಕ್ ಇದೆ. ನೋಡಿ ಅಲ್ಲಿ ಏನು ಕಾಣಿಸ್ತಾ ಇದೆ ಇವೆಲ್ಲ ಬಾರ್ಬೆಕ್ ಸ್ಟೇಷನ್ಸ್ಗಳು, ಒಂದು 5 ಜನ ಇದ್ದಾವೆ. ಅಂದರೆ ವೀಕೆಂಡಲ್ಲಿ ಅವರೇ ಪ್ರಿಪೇರ್ ಮಾಡೋ ಅಂಥದ್ದು. ನೋಡಿ ಅಲ್ಲಿ ನಮ್ಮ ಅಳಿಯ ಮಗಳು, ನಮ್ಮ ಮನೆಯವರು, ಸೊ ಹಾಗೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಬರ್ತಾಯಿದ್ದಾರೆ. ನನ್ನ ಮೊಮ್ಮಗ ಎಲ್ಲ ಆಟ ಆಡ್ತಿದ್ದಾನೆ. ಈಗ ಬಾರ್ಬೆಕ್ ಸ್ಟೇಷನ್ಸ್ ಏನಿದ್ದಾವೆ ಇವೆಲ್ಲ ಒಂದು 5-6 ಇದ್ದಾವೆ ಇಲ್ಲಿ, ಇಲ್ಲೆಲ್ಲ ಕ್ಲಬ್ಗಳಲ್ಲಿ. ಸೊ ನೋಡಿ ಇದು ಆ್ಯಕ್ಚುಲಿ ಮಾಲ್ಟಿಡಾ ಹೌಸ್ ಅಂತ. ಇಲ್ಲ ಕಾಂಡೋಮಿನಿಯಂನಲ್ಲಿ ಇದೊಂಥರ ಪ್ರೈವೇಟ್ ಆಗಿರುತ್ತೆ, ಬೇರೆಯವ್ರಿಗೆ ಎಂಟ್ರೀಸ್ ಇರೋದಿಲ್ಲ, ಇಲ್ಲಿ ಓನ್ಲಿ ರೆಸಿಡೆಂಟ್ಸ್ ಓನ್ಲಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಹೆರಿಟೇಜ್ ಬಿಲ್ಡಿಂಗ್ ಹಾಗೆ ಮೇಂಟೈನ್ ಮಾಡಿದ್ದಾರೆ ನೋಡಿ. ಅಲ್ಲೇ ಒಂದು ಪಾರ್ಕ್ ಮಾಡಿ ಆ ಜಾಗ ಆಗಿ ರಿಟೈನ್ ಮಾಡ್ಕೊಂಡಿದ್ದಾರೆ.
ಸಿ ಇದು ಕಾಂಡೋನಿಯಂ ಹಿಂಗೆ ಕಾಣಿಸ್ತಾ ಇದೆಯಲ್ಲ ನೋಡಿ. ಅಂದರೆ ಈ ಕಾಂಡೋನಿಯಮ್ಗೂ HDBಗೂ ಏನು ವ್ಯತ್ಯಾಸ ಅಂದರೆ ಇದರಲ್ಲೆಲ್ಲ ನೋಡಿ ಇಲ್ಲಿ ಕ್ಲಬ್ ಇರುತ್ತೆ, ಹಾಗೆ ಫಿಟ್ನೆಸ್ ಇದೆಲ್ಲ ಇರುತ್ತೆ, ಜಿಮ್ ಇದೆಲ್ಲ. ಹಾಗೆ ಇಲ್ಲಿ ನಿಮಗೆ ತೋರಿಸ್ತೀನಿ, ಟೆನ್ನಿಸ್ ಕೋರ್ಟ್ ಇದೆ ಈ ಕಡೆ ಲೆಫ್ಟಲ್ಲಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಮುಂಚೆ ಎಲ್ಲ ಎದುರುಕೊಳ್ತಿದ್ರಂತ ಈ ಬಿಲ್ಡಿಂಗ್ ನೋಡಿದ್ರೆ ಇಲ್ಲಿರೋದಕ್ಕೆ, ಬಟ್ ಈಗೆಲ್ಲ ಯಾರು ತಲೆ ಕೆಡಿಸ್ಕೊಳಲ್ಲ, ಅದೆಲ್ಲ ಭಯ ಹೋಗಿದೆ. ನೋಡಿ ಈ ರೀತಿ ಇರುತ್ತೆ ಆಕಾಶದ ಎತ್ತರಕ್ಕೆ. ಅಲ್ಲ ನಮ್ಮ ಬೆಂಗಳೂರಿನಲ್ಲೂ ಅಪಾರ್ಟ್ಮೆಂಟ್ಗಳಿದ್ದಾವೆ, ಬಟ್ ಇಲ್ಲಿ ಸ್ವಲ್ಪ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ATT ವೆಂಡಿಂಗ್ ಹಬ್ಗಳಿದ್ದಾವೆ. ಹಾಗೆ ನೋಡಿ ಇಲ್ಲಿ AED ಅಂತ ಒಂದು ಡಿಫೈಬ್ರಿಲೇಟರ್, ಅಂದರೆ ಎಮರ್ಜೆನ್ಸಿ ಹಾರ್ಟ್ ಏನಾದರೂ ಇದ್ದಿತ್ತು ಅಂದರೆ ಆ ಥರದಕ್ಕೊಂದು ಎಮರ್ಜೆನ್ಸಿ ಕೂಡ ಇಟ್ಟಿರ್ತಾರೆ, ಡಿಫೈಬ್ರಿಲೇಟರ್. ಇಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಅನ್ನೋದೆಲ್ಲ ಇರುತ್ತೆ. ATT ಇದು ಜಿಮ್ ಇರುತ್ತೆ, ಜಿಮ್ ಒಳಗಡೆ ಜಿಮ್ಸ್. ಟೈಮಿಂಗ್ಸ್ ಇರುತ್ತೆ, ವೆಂಡಿಂಗ್ ಮಿಷನ್ಸ್. ನಿಮ್ಗೆ ಏನು ಬೇಕೋ ಅದನ್ನು ತೊಗೋಬೋದು, ಬುಕ್ಸ್ ಆಗಲಿ ಇನ್ನೊಂದಾಗಲಿ ಎಲ್ಲ ತೊಗೋಬೋದು. ನೀರು, ವಾಟರ್ ಬಾಟಲ್, ಟ್ಯಾಪು ಮಾಡ್ಬೋದು, ಇಲ್ಲಾಂದರೆ ಕಾಯಿನ್ಸು ಹಾಕ್ಬೋದು. ಈ ರೀತಿ ಇರುತ್ತೆ. ಇದೊಂದು ನೆಟ್ಸ್ ಅಂದ್ಬಿಟ್ಟಿದ್ದು ಒಂದು ಇದಿದೆ ಸಿಸ್ಟಮ್, ಅದು ನಮ್ಮ ಕಾರ್ಡ್ಗಳೆಲ್ಲ ವರ್ಕ್ ಆಗಲ್ಲ, ಅದಕ್ಕೆ ಒಂದು ಸ್ಪೆಷಲ್ ಕೋರ್ಟ್, ಶಟಲ್ ಕೋರ್ಟ್, ಸಾರಿ ಟೆನ್ನಿಸ್ ಕೋರ್ಟ್ ಇದು. ಅಂದರೆ ಅವ್ರಿಗೆಲ್ಲ ರೆಸಿಡೆಂಟ್ಸ್ಗೆಲ್ಲ ಫ್ರೀ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಆ ಯೆಲ್ಲೋ ಕಲರ್ದು ಟವಲ್ ಕಾಣಿಸ್ತಿದೆಯಲ್ಲ, ಅದೇ ನನ್ನ ಮಗಳದು ಅಳಿಯವರ ಮೊಮ್ಮಗ ಸ್ಟೇ ಆಗಿರೋ ಅಂಥ ಒಂದು ಕಾಂಡೋನಿಯಂ ಅಪಾರ್ಟ್ಮೆಂಟ್. ಓಕೆ, ಸೊ ಹಾಗೇ ಬಂದರೆ ಇಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ಸ್ ಇಲ್ಲೇ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಪೂಲ್ ನೋಡಿದ, ಸ್ವಿಮ್ಮಿಂಗ್ ಪೂಲ್. ಇಲ್ಲೆಲ್ಲ ಮಕ್ಕಳಿಗಿದೆ, ಚಿಕ್ಕ ಮಕ್ಕಳಿಗೆ, ಅದೆಲ್ಲ ದೊಡ್ಡವ್ರಿಗಿದೆ ಆ ಕಡೆ. ಸೊ ಈ ಫೆಸಿಲಿಟಿ ಕಾಂಡೋನಿಯಂನಲ್ಲಿರುತ್ತೆ. ಅದೇ ನೀವು ಗೌರ್ಮೆಂಟ್ ಬೇರೆ ಇದ್ದಾವೆ, HDB ಅಂತ. ಸೊ ಅಲ್ಲಿ ನಿಮಗೆ ಈ ಫೆಸಿಲಿಟೀಸ್ ಎಲ್ಲ ಇರಲ್ಲ, ಅದೆಲ್ಲ ಎಕ್ಸ್ಟ್ರಾ. ನೀವು ಸ್ವಿಮ್ಮಿಂಗಿಗೆ ಬೇರೆ ಮಾಡ್ಕೋಬೇಕು, ಪ್ರತಿಯೊಂದಕ್ಕೂ ಬೇರೆ ಬೇರೆ ಫೆಸಿಲಿಟಿ. ಇಷ್ಟೊಂದೆಲ್ಲ ಅನುಕೂಲಗಳು ನೋಡಿ. ಇಲ್ಲಿ ಮಕ್ಕಳಿಗೆ ಅಂತ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಚಿಕ್ಕದಾಗಿ ಇದ್ರ ಪಕ್ಕದಲ್ಲೇ ಇರುತ್ತೆ, ಎಲ್ಲ ಇದೇ ಕಾಂಡೋನಿಯಂ ಮೇಲೆ ಮಕ್ಕಳಿಗೆ ಅಂತ ಮಾಡಿರ್ತಾರೆ. for babies. Hydro gym station, fun pool ಮಕ್ಕಳಿಗೆ. ಕೂಡ ಸೈಕಲ್ ಹೊಡಿತಾ ಇದ್ದಾನೆ, ಹುಡುಗರಿಗೆ ಆಟ ಆಡೋಕ್ಕೆ ಶಾಲೆಗೆ.
ಅನ್ವಾಯ್ ನೋಡಿ, ಈಸ್ ಮೈ ಲಿಟ್ಲ್ ಹೀರೋ, ಮೊಮ್ಮಗ ಅನ್ವಾಯ್. ನೋವಾ Nico. Is Nico? Noah. Is Noah. Say hi. Hi to everyone. Okay. ನೋಡಿ ಎಲ್ಲ ಸೇರ್ಕೊಂಡು ಫ್ರೆಂಡ್ಸ್ಗಳೆಲ್ಲ ಗ್ರಿಲ್ ಮೇಲೆ ರೆಡಿ ಮಾಡ್ತಾ ಇದ್ದಾರೆ. ಚೇತನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಇದೇನೆ ಮಾಲ್ಟಿಡಾನ್ ಅಂತ ಒಂದು ಕ್ಲಬ್ ಹೌಸ್. ಇವನ್ನೆಲ್ಲ ಹಳೆಯದು ಹೇಗಿತ್ತು ಅಂತ ತೋರಿಸ್ಬೇಕು. ಇನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಓಕೆ, ಇಲ್ಲಿ ಫಂಕ್ಷನ್ ರೂಮ್, ರೀಡಿಂಗ್ ರೂಮ್, ಮ್ಯಾನೇಜ್ಮೆಂಟ್ ಆಫೀಸ್. ಹಾಗೆ 1840 ಮಾಲ್ಟಿಡ್ ಹೌಸ್ was originally built by Mr. Alexander Cashin in 1902 as a present of his wife. ನೋಡಿ ಇದನ್ನೇ ನಾನು ವಿಡಿಯೋ ಮಾಡ್ತೇನೆ. ಕ್ಲಬ್ ಬರುತ್ತೆ, ಲಾಂಜ್ ಇದೆ. ನೋಡಿ ಈಗ ಪ್ರೈವೇಟ್ ಕಾಂಡೋಮಿನಿಯಂ ಮೇಲೆ ಏನಾಗುತ್ತೆ, ಎಂಟ್ರಿ ಎಲ್ಲರೂ ರೆಸ್ಟ್ರಿಕ್ಟೆಡ್ ಇರುತ್ತೆ. ಅಂದರೆ ಓನ್ಲಿ ರೆಸಿಡೆಂಟ್ ಯಾರು ಇರ್ತಾರೆ ಅವ್ರು ಮಾತ್ರ ಇರುತ್ತೆ. ಸೊ ಅಲ್ಲಿ ಏನು ಮಾಡ್ತಾರೆ ಅಂದರೆ ಕಾರ್ಡ್ಸ್ನ ಇದು ಮಾಡ್ತಾರೆ. ಒಂದು ರೀತಿ ಅವ್ರದ್ದೇ ಒಂದು ಕಾರ್ಡ್ಸ್ ಇಶ್ಯೂ ಮಾಡಿರ್ತಾರೆ. ಆ ಕಾರ್ಡನ್ನ ನಾವು ಟ್ಯಾಪ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಇರುತ್ತೆ, ಟ್ಯಾಪ್ ಆ್ಯಕ್ಸಸ್ ಅಂತ. ಇದು ಮಾಡಿದ್ರೆ ಇದು ಓಪನ್ ಆಗುತ್ತೆ ಫುಲ್. ಓಕೆ, ಸೊ ಮತ್ತೆ ನೋಡಿ ಇಲ್ಲಿ ಮಕ್ಕಳಿಗೆ ಹೊರಗಡೆ ಇದೆಲ್ಲ ರೆಗ್ಯುಲರ್ ಗೌರ್ಮೆಂಟ್ ಅಪಾರ್ಟ್ಮೆಂಟ್ಸ್ ಅದೆಲ್ಲ. ಇಲ್ಲೆಲ್ಲ ಏನು ಮಾಡಿದ್ದಾರೆ, ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಅವರಿಗೆಲ್ಲ ಆಟ ಆಡೋದಕ್ಕೆ ಪಾರ್ಕ್ ಥರ ಮಾಡಿದ್ದಾರೆ. HDBಗಳು ಅಂತಾರಲ್ಲ, ಹೌಸಿಂಗ್ ಡೆವಲಪ್ಮೆಂಟ್ ಇದರಿಂದ ಅದನ್ನು ಮಾಡಿರ್ತಾರೆ. ಈ ಮಕ್ಕಳೆಲ್ಲ ಆಟ ಆಡೋದಕ್ಕೆ, ಈವ್ನಿಂಗ್ ವಾಕಿಂಗ್ ಮಾಡೋದಕ್ಕೆ ಸ್ಪೇಸು. ಮತ್ತು ಎಷ್ಟು ಮರ ಗಿಡ ಎಲ್ಲೂ ವೇಸ್ಟ್ ಮಾಡೇ ಇಲ್ಲ. ನಮ್ಮವರು ಎಲ್ಲ ಜಾಸ್ತಿ ಇದ್ದಾರೆ ಇಲ್ಲ ಇಂಡಿಯನ್ಸು, ಹಾಗೆ ಬೇರೆಯವ್ರು ಕೂಡ ಇರ್ತಾರೆ. ಸೊ ಎಲ್ಲ ವೀಕೆಂಡ್ ಹಂಗಾಗಿ ಎಲ್ಲ ಹೊರಗಡೆ ಹೋಗಿರ್ತಾರೆ. ಈ ರೀತಿ ಇರುತ್ತೆ ಆಟ ಆಡೋದಕ್ಕೆ. ಇಲ್ಲೂ ಕ್ರಿಕೆಟ್ ಆಡ್ತಾರೆ ಹುಡುಗರು. ಕ್ರಿಕೆಟ್ ಎಲ್ಲೋದ್ರೂ ಹುಚ್ಚಿದ್ದೇ ಇರುತ್ತೆ. ಅದು ನಮ್ಮವರಿದ್ದರೆ, ನಮ್ಮ ಹುಡುಗರು ತುಂಬ ಜಾಸ್ತಿ. ಇವರೆಲ್ಲ ಸ್ವಲ್ಪ ಫುಟ್ಬಾಲ್ ಜಾಸ್ತಿ ಇದೆ ಹುಡುಗರು, ಚೈನೀಸು, ಇಂಡೋನೇಷ್ಯಾ, ಮಲೇಷ್ಯಾದವರು. ನಮ್ಮ ಹುಡುಗರು ಮಾತ್ರ ಕ್ರಿಕೆಟ್. ನೋಡಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಟ್ರೆಜರ್ ಟ್ರೋವ್ಗೆ ಎಂಟ್ರಿ ಇದೆ. ಕಾರ್ಸ್ ಇವೆಲ್ಲ ಹೋಗ್ಬೇಕಂದ್ರೆ ಈ ಕಡೆ ಎಂಟ್ರಿ ಆಗುತ್ತೆ. ಅಲ್ಲಿ ಕಾಣುತ್ತೆ ನೋಡಿ, ಅದು ವಾಟರ್ ವೇ ಪಾಯಿಂಟ್ ಇದೆಲ್ಲ ಸಿಗ್ನಲ್. ಸೊ ದಿಸ್ ದ ಎಂಟ್ರಿ. ಇದು ಟ್ರೆಜರ್ ಟ್ರೋವ್ ಅಪಾರ್ಟ್ಮೆಂಟ್.